ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ನವಂಬರ್ ಕ್ರಾಂತಿ ದೊಡ್ಡ ಚರ್ಚೆ, ಎಲ್ಲರೂ ಒಂದೊಂದು ರೀತಿ ಅನಾಲಿಸಿಸ್. BJP ಹೋಗಿ ಮುಖ್ಯಮಂತ್ರಿ ಆಗ್ತಾರೆ, ಕಾಂಗ್ರೆಸ್ ಬಿದ್ದೋಯ್ತು, ಸಿದ್ದರಾಮಯ್ಯ ಮನೆಗೆ ಹೋದರು, ಕಾಂಗ್ರೆಸ್ ಉಳಿಚಾಪಿ ಕಿತ್ತು ಅನ್ನೋಂಥ ಮಾತುಗಳಿಂದ ಜೋರಾಗ್ತಾ ಇದ್ದಾವೆ. ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಟು ಕೊಡೋದಿಲ್ಲ, ಅದೇ ಕಾಲಕ್ಕೆ DK ಶಿ ಅವರು ಬಿಡುವುದಿಲ್ಲ. ಈ ಹಗ್ಗ ಜಗ್ಗಾಡದಲ್ಲಿ ಪಕ್ಷ ನಿರ್ನಾಮ ಆಗ್ತದೆ ಅನ್ನೋದು BJPಗರ ಕನಸು. ಮತ್ತು ನಮ್ಮ ಸರ್ಕಾರ ಆಗ್ತದೆ, ಯಾಕಂದ್ರೆ 40-50 ಜನ ತೊಗೊಂಡು, ಕೆಲವು 66 ಅಂತ ಇದ್ದಾರೆ ಶಾಸಕರನ್ನು ತೊಗೊಂಡು BJPಗೆ ಹೋಗ್ತಾರೆ, ಅವ್ರು ಸರ್ಕಾರ ರಚಿಸ್ತಾರೆ. ಹೀಗೆ ಹಾಗೆ ಏನು ಕಲ್ಪನೆಗಳು ಏನು ಸಾಧ್ಯ ಎಲ್ಲನೂ ಹಾಕಿ ಹೊಡಿತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬರಿಗೆ ಇವತ್ತು ರಿಪೋರ್ಟರ್ಗಳಿಗೆ, ವರದಿಗಾರರಿಗೆ ಪ್ರಶ್ನೆ ಏನಪ್ಪ ಅಂದರೆ, ಯಾರಾದರೂ ಎದುರಿಗೆ ಬಂದರೆ ಕಾಂಗ್ರೆಸ್ಗೆ ಬರಲಿ BJPಗೆ ಬರಲಿ, ಸರ್ಕಾರ ಬೀಳುತ್ತಾ DK ಶಿ ಮುಖ್ಯಮಂತ್ರಿ ಆಗ್ತಾರೆ. ಇದು ಬೇಸತ್ತಂತ ನಮ್ಮ ಏನಪ್ಪ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಏನ್ರಿ ನವಂಬರ್ 21 ಹೇಳ್ತೀರಿ, ಅವ್ರಿಗೆ ನಿಮ್ಮ ಮುಂದೆ ಹೇಳಿದ್ದಾರೆ DK ಶಿವಕುಮಾರ್ ಅವರು ಪ್ರಮಾಣ ತೊಗೊಳ್ತೇನೆ ಅಂತೇಳಿ ಸಿಟ್ಟಿನಿಂದ ಕೇಳಿದರು. ಅದೇ ರೀತಿ ನಮ್ಮ ಸಿದ್ದರಾಮಯ್ಯರು ಕೇಳಿದ್ರು, ಎಲ್ಲಿರಿ ಯಾರು ಹೇಳಿದರು, ಎಲ್ಲಿ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ಸುಮ್ಮನೆ ಇದನ್ನೆಲ್ಲ ಹಳೆ ಕ್ರಿಯೇಟ್ ಮಾಡಬೇಡ್ರಿ, ಅನ್ನಗತ್ತೆ ನಾವು ಆಡಳಿತ ಸರಿಯಾಗಿ ನಡೆಸ್ಕೊಂಡು ಹೊರಟಿದ್ದೀವಿ, ಬ್ಯಾಲೆನ್ಸ್ ಮಾಡಿಕೊಂಡು. ಯಾಕಂದರೆ ಗ್ಯಾರಂಟಿ ಕೊಡೋದು ಸಣ್ಣ ಮಾತಲ್ಲ, ಪ್ರತಿ ವರ್ಷ 60,000 ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು. ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ನಾವು ಮಾಡ್ತಾಯಿದ್ದೀವಿ, ಗ್ಯಾರಂಟಿ ಉಳಿಸ್ಕೊಳ್ತಾ ಇದ್ದೀವಿ, ಜೊತೆಗೆ ಪ್ರಗತಿನೂ ಮಾಡ್ತಾಯಿದ್ದೀವಿ, ಶಾಲೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಶಿಕ್ಷಕ ನೇಮಕಾತಿ ಮಾಡ್ತಾಯಿದ್ದೀವಿ. ಎಲ್ಲನೂ ಸರಿಯಾಗಿ ನಡೆದು ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಅದರಲ್ಲೂ ಇಬ್ಬರು ಜಂಟಿಯಾಗಿ ಹೇಗೆ ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯರು ಮತ್ತು ನಮ್ಮ DK ಶಿ ಅವರು. ಅವರೇ ಸ್ವತಃ ಹೇಳಿದ್ದಾರೆ, ಏನು ನಾವು ಏನು ಮಾತನಾಡಿಕೊಂಡಿದ್ದೇವೆಯೋ ಅದರ ಪ್ರಕಾರ ನಡೆದುಕೊಳ್ತಾ ಇದ್ದೇವೆ. ನಾವೇನು ಮಾತಾಡಿದ್ವಿ ಇಬ್ಬರು ಅದ್ರ ಪ್ರಕಾರ ಹೊಂಟಿವಿ. ನಾವು ಇದರಂತೆಲ್ಲ ಅವ್ರು ರಾಜೀನಾಮೆ ಕೊಡ್ತಾರ, ನಾ ಮುಖ್ಯಮಂತ್ರಿ ಹಾಕೋಣಂತಲ್ಲ, ಒಂದು ಹಂಗೆ ಮಾತಾಡಿದ್ರೆ ಹಂಗೆ ನಡೀತೀವಿ ನಾವು ಅನ್ನುವಂಗೆ ಹೇಳ್ತಾ ಇದ್ದಾರೆ. ನಾವು ಇಬ್ಬರು ಕೂಡ ಹೊಂಟಿವಿ, ಇನ್ನೊಬ್ಬರು ಮಾತಿಲ್ಲಿ ಬೆಲೆ ಇಲ್ಲ ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಅದನ್ನು ರೆಫರ್ ಮಾಡ್ತಾಯಿದ್ದಾರೆ ನಮ್ಮ ಭೈರತಿ ಅವರು. ಯಾರೋ ಇಬ್ಬರ ಹೇಳಿಕೆಗಳಿಗೆ ಕಿಮ್ಮತ್ತು ಕೊಡೋದು ಬೇಡ. ಯಾರೋ ಇಬ್ಬರು ಹೇಳ್ತಾರೆ, ಏನೋ ಮಾಡ್ತಾರೆ, ನಾವು ಕಿಮ್ಮತ್ತು ಕೊಡಬೇಕಾಗಿದೆ ಅಂತ ಸ್ವತಃ DK ಶಿ ಅವರು ಹೇಳ್ತಾ ಇದ್ದಾರೆ. ಇವ್ರು ನೋಡ್ರಿ, ಈ ಅದರಲ್ಲೂ ಗೋಧಿ ಮೀಡಿಯಾ ಜನ ಈ ಸದ್ದು ಬಂದೇ ಬಿಟ್ಟರು. 60 ಮಂದಿ ತೊಗೊಂಬಂದರು, 70 ಮಂದಿ ತೊಗೊಂಬಂದರು, ನಮ್ಮ 60 ಜನ ಸರ್ಕಾರ ಆಯಿತು ಅಂತ ಹಗಲುಗನಸು ಕಾಣ್ತಾ ಇದ್ದಾರೆ. ತಪ್ಪು ಅನ್ನುವಂಥ ಮಾತನ್ನು ಸ್ವತಃ ನಮ್ಮ ಭೈರತಿ ಅವರು ಹೇಳೋ ಜೊತೆಗೆ ನಮ್ಮ DK ಶಿ ಅವರು ಸ್ವತಃ ಹೇಳ್ತಾ ಇದ್ದಾರೆ. ನಾವು ಹೆಂಗೆ ಮಾತಾಡ್ಕೊಂಡು ಇವಾಗ ನೋಡೋದಪ್ಪ ಅಂತೇಳಿ ಹೋಗು ಮಾತಿಲ್ಲ ಅಂತ. ಅದೇ ಕಾರಣಕ್ಕೆ ನಮ್ಮ ಸಿಟ್ಟಿನಿಂದ ನಮ್ಮ ಸಿದ್ದರಾಮಯ್ಯರು ಕೇಳ್ತಾ ಇದ್ದಾರೆ, ಎಲ್ರಿ ಯಾರು ಹೇಳಿದಾರೆ, ಏನು ನೀವು ಬಂದ ತಕ್ಷಣ ಅದಕ್ಕೆ ಕೇಳಿದ್ರಿ ಅನ್ನುವಂಥ ಮಾತನ್ನು ನಮಗೂ ಆಶ್ಚರ್ಯ ಅನ್ನಿಸ್ತದೆ. ಇದು ಎಲ್ಲಿಯೂ ಸುದ್ದಿಗಳು ಅಂತೀವಿ ಎಲ್ಲ. ಯಾರು ಹೇಳಿದರು, ಯಾವ ರೀತಿ ಬಂದರು, ಇದ್ರ ಮೂಲ ಯಾವುದು? DK ಶಿ ಅವ್ರನ್ನ ಹೇಳಿಲ್ಲ ಅಂತ ಹೇಳ್ತಾರೆ, ಹೈಕಮಾಂಡ್ ಪ್ರಕಾರ ನಾವು ನಡ್ಕೊಂಡಿವಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಹೈಕಮಾಂಡ್ ಫೈನಲ್ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಒಳ್ಳೆ ಇಲ್ಲ ಏನೋ ಒಂದು ಬಾಯಿ ತಪ್ಪೆ ಇಲ್ಲ, ಶಾಸಕರು ಹೈಕಮಾಂಡ್ ಅಂದ ತಕ್ಷಣ ಮತ್ತೆ ಹೊಸ ವ್ಯಾಖ್ಯಾನ ಸ್ಟಾರ್ಟ್. ಅಂದರೆ ಇವ್ರ ಸಂಖ್ಯಾಬಲ ಐತಿ, ಇವ್ರ ದೈವಬಲ ಐತಿ ಅನ್ನುವಂಥದ್ದಿಲ್ಲ. ಈಗ ಸಂಖ್ಯಾಬಲ ಇದ್ದರೆ ನಿಜವಾಗಿಯೂ 60-65 ಶಾಸಕರು ನಮ್ಮ DK ಶಿ ಅವ್ರ ಜೊತೆ ಇದ್ರೆ ಇಲ್ಲೇ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆ ಮಾಡ್ಬೋದಲ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರಾಗಿ ಪಕ್ಷ ಹೊಡ್ಕೊಂಡು ಹೋಗಿ BJPಗೆ ಹೋಗಿ ಅಲ್ಲಿ ಮತ್ತೆ ನಿಂತು ಆಯ್ಕೆಯಾಗಿ ಬಂದ ಅದೇ ಕಾಲಕ್ಕೆ ಆ್ಯಂಟಿ ಡಿಫೆಕ್ಷನ್ ಬಿಲ್ ಅಂದ್ರೆ ಈ ಒಂದೇನು ಪಕ್ಷಾಂತರಗಳಾಗ್ತಲ್ಲ ಅದರ ಶಕ ಬಡಿಸ್ಕೊಳ್ಳಾರದ ತಾವು ಇಲ್ಲೇ ಇದಕ್ಕೆ ಅಡ್ಡಿಬೋದಲ್ರಿ. ಇದು ಕಾಂಗ್ರೆಸ್ಸಲ್ಲೇ ಅವ್ರಿಗಾಗಿ ಬೇಕಾದ BJP ಜೊತೆಗೆ ಇರ್ತೀವಿ. ಈಗ BJP ವಿಚಾರಗಳು ಅನೇಕ ವಿಷಯಗಳಲ್ಲಿ ವಿರೋಧ ಅದಾರ ಅವರು. ಹೌದು, ಹಿಂದೂ ಆಗಿದ್ದಾರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು, ದೇವ್ರ ನಂಬಿಕೆ ಅದ, ಇದರ ಅರ್ಥ ಹಿಂದೂ ಅವರು BJPನ ಇದನ್ನು ತೊಗೊಂಡದಾನ, ಪೇಟೆಂಟ್ ತೊಗೊಂಡದಾನ ಹಿಂದುತ್ವದ್ದು ಅಂತ ಅವ್ರು ಸ್ಪಷ್ಟ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಯಾರಾದರೂ ಪ್ರಶ್ನೆ ಮಾಡ್ತಾರೆ ಅದನ್ನು ಯಾವ ಆಧಾರ ಮೇಲೆ ಹೇಳ್ತಾರಪ್ಪ, ಅವ್ರು ಹಿಂದೂವಾಗಿ ವರ್ತನೆ ಮಾಡ್ತಿದ್ರೆ ಅವರು BJPಗರ ಇಲ್ಲೆಲ್ಲ ಇದ್ದಾರಲ್ರಿ. ಇಲ್ಲೂ ಕಾಂಗ್ರೆಸ್ನಲ್ಲಿ ದೈವ ನಂಬದವ್ರು ಇದ್ದಾರೆ, ತಿರುಪತಿ ಹೋಗೋರು ಇದ್ದಾರೆ, ತಿರುಪತಿ ತಲೆ ಕೊಟ್ಟು ಬರೋರು ಇದ್ದಾರೆ,
ಅದೇ ಧರ್ಮಸ್ಥಳಕ್ಕೆ ಹೋಗುವಂಥ ಭಕ್ತರಿದ್ದಾರೆ. ಇಡೀ ದೇಶದ ಎಲ್ಲ ಹಿಂದೂಗಳಿದ್ದಾರೆ. ಹಿಂದೂಸ್ತಾನದಲ್ಲಿ ಎಲ್ಲ ದೇವತೆಗಳು ಹೋಗ್ತಾ ಇದ್ದಾರೆ, ಮುಸಲ್ಮಾನರು ಅವರ ದೇವತೆಗಳು ಹೋಗ್ತಾ ಇದ್ದಾರೆ. ಅದನ್ನು ದೊಡ್ಡ ಇಶ್ಯೂ ಮಾಡಿ ಮಾತಾಡೋದು ಏನೈತಿ ಅಂತ ಸ್ಪಷ್ಟ ಕೇಳ್ತಾ ಇದ್ದಾರೆ. ಅದರಲ್ಲಿ ಸಿಟ್ಲಿ ಕೇಳ್ತಾ ಇದ್ದಾರೆ ಎಲ್ಲರೂ. ಸುಮ್ಮನೆ ಕೆಲಸ ಬೇಡ್ರಿ, ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ಗುರಿ ಏನದ ಕಾಂಗ್ರೆಸ್ ಅಂದ್ರೆ, ಇಲ್ಲಿ ಕಾಂಗ್ರೆಸ್ ಸರಿಯಾಗಿ ಆಡಳಿತ ಮಾಡಿ ಇಲ್ಲಿ ಇದನ್ನು ನಮ್ಮ ಹದ್ದುಬಸ್ತು ಇಟ್ಕೊಂಡು ಇನ್ನುಳಿದ ರಾಜ್ಯಗಳಿಂದ ತೋರಿಸಿ ನಾವು ಗೆಲ್ಲಬೇಕಂತೇಳಿ ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನೋಂಥ ಕಾರಣ ಹಾಕೊಂಡು ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದ್ದು, ಗ್ಯಾರಂಟಿ ವಿಷಯದಲ್ಲಿ ಮುಂದಿನ ಚುನಾವಣೆಯಲ್ಲೇ ಕರ್ನಾಟಕದಲ್ಲೇ ಇವತ್ತು BJP ಸರ್ಕಾರದ ಏನು ಟೀಕಾ ಮಾಡ್ತದಲ್ಲ ಇದನ್ನು ಗ್ಯಾರಂಟಿಗಳನ್ನು, ಅವರು ಗ್ಯಾರಂಟಿ ಹೇಳೋಲ್ಲ. ಸಾಕ್ಷಿನ ಈ ಬಿಹಾರದಲ್ಲಿ ಅವರು ಗ್ಯಾರಂಟಿಗಳು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತು ಅಚ್ಚೆ ದಿನ ತರ್ತೀವಿ, 1 ಕೋಟಿ ಉದ್ಯೋಗ ಕೊಡ್ತೀವಿ ಅಲ್ಲಿ ಹೇಳ್ತಾ ಇದ್ದಾರೆ. ಬಿಹಾರದಲ್ಲೇ 2010 ಏನು ಹೇಳಿದರು, ಪ್ರತಿ ವರ್ಷ ಇಂಡಿಯಾ ತುಂಬ 2 ಕೋಟಿ ಕೊಡ್ತಾನಿದ್ರು. ಇವತ್ತು ಕೊಡೋಕ್ಕಾಗಿಲ್ಲ. ವರ್ಷಕ್ಕೆ 15 ಲಕ್ಷ ರೂಪಾಯಿ ಪ್ರತಿ ಬಡವನ ಖಾತೆಗೆ ಹಾಕ್ತಾನಂದ್ರು. ಇವತ್ತು ಕೊಡೋಕ್ಕಾಗಿಲ್ಲ. ಈಗ ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ ಬಿಹಾರದಲ್ಲಿ, ನಾವು ಕೊಡ್ತೀವಪ್ಪ, ನಾವು ನಿಮಗೆಲ್ಲ ಉದ್ಯೋಗ ಕೊಡ್ತೀವಿ. 1 ಕೋಟಿ ಉದ್ಯೋಗ ಕೊಡ್ತಾರೆ. ಅದನ್ನು ಬರೀ ಒಂದು ಬಿಹಾರಕ್ಕೆ, ಇಡೀ ದೇಶಕ್ಕೆ ಕೊಡೋಕ್ಕಾಗಿಲ್ಲ ಇವ್ರಿಗೆ 1 ಕೋಟಿ. ಒಂದು ಯಾವುದೋ ಮೂಲೆಯಲ್ಲಿ ದೇಶ, ಇಡೀ ದೇಶನ ಕೌಂಟ್ ಮಾಡಿದ್ದಾರೆ. ಸಣ್ಣ ಒಂದು ದೇಶ, ಇದು ಸಣ್ಣ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಹೋಗಿ 1 ಕೋಟಿ ಉದ್ಯೋಗ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಡ್ಡಾ ಅಧ್ಯಕ್ಷರು. ಅದರಲ್ಲೂ ಈಗ ಇಲೆಕ್ಷನಲ್ಲಿದ್ದಂಥ BJP ನಾಯಕರು ಹೇಳ್ತಾ ಇದ್ದಾರೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ, ಎಲ್ಲರೂ ಈಗ ಅನಿವಾರ್ಯದ ಗ್ಯಾರಂಟಿ ಬಗ್ಗೆನೇ ಮಾತಾಡೋರು. ಅದ್ರ ಜೊತೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಒಂದು ಹೊಸ ಸೇರಿಸ್ತಾ ಇದ್ದಾರೆ. ಇಲ್ಲಿ ನಾಳಿದ್ದು ಅದಾಗೋದು ಕರ್ನಾಟಕದಲ್ಲೇನು ಎಲ್ಲಿ ಇವ್ರೇನು ಉದ್ಯೋಗ ಕೊಡ್ತೀವಪ್ಪ ನಾವು ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯರದ್ದು, ರಾಹುಲ್ ಅವರದ್ದು ಯಾವಾಗ ಗ್ಯಾರಂಟಿ ಕೊಟ್ಟಿದ್ದೀವಿ ಆ ಪ್ರಕಾರ ಮಾತಿನಿಂದ ನಡೆದೀವಿ, ಮಾತಿನಿಂದ ನಡೆಯೋ ನಮ್ಮ ಸರ್ಕಾರದ ಆಗ್ಯದ ಅಂತೇಳಿ 2022 ಚುನಾವಣೆ ಸಹಿತ ಗೆಲ್ಲುವ ತಯಾರಿ ನಡೆಸಿದ್ದಾರೆ. ಇಂಥ ಪ್ರಸಂಗದಲ್ಲಿ ಅದನ್ನು ಹೇಗಾದ್ರೂ ಮಾಡಿ ಹೊಡೆದ ದಂಡಿ ಹೆಚ್ಚಬೇಕು ಅನ್ನೋಂಥ ಪ್ರಯತ್ನವನ್ನು ಈಗ ನಮ್ಮ BJPಗರು ಮಾಡ್ತಾ ಇದ್ದಾರಾ ಅನ್ನೋದು ದೊಡ್ಡ ಪ್ರಶ್ನೆ. ಇವ್ರು ಎಲ್ಲೂ ಮಾತಾಡ್ತಾರಲ್ಲ DK ಅವರು. ಹೌದಪ್ಪ, ನಾವು 66 ಮಂದಿ ಇದ್ದಾರೆ, 45 ಇದ್ದಾರೆ, 40 ಮಂದಿ ಇದ್ದಾರೆ. ಎಲ್ಲಿ ಮಾತಾಡಿದ್ದಾರೆ, ಯಾರು ಮುಂದೆ ಮಾತಾಡಿದರೆ, ಹೆಂಗೆ ಮಾತಾಡಿದ್ದಾರೆ? ಅವ್ರು ಯಾರೋ ಮಾತಾಡಿದ್ರೆ ಇವ್ರಿಗೇನು ಸಂಬಂಧ ರೀ? ಈಗ ನಾ ಮಾತಾಡಿದ್ರೆ DK ಅವ್ರಿಗೆ ಹೋಗಿಬಿಡ್ತದೆ, ನಾ ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯವ್ರಿಗೆ ಹೋಗಿಬಿಡ್ತದೆ, ನಾ ಮಾತಾಡಿದ್ರೆ ನಮ್ಮ ಪ್ರಧಾನಿಯವ್ರಿಗೆ ಹೋಗಿ ಮುಟ್ತದನ. ಅವ್ರು ಏನು ಮಾಡ್ತಾಯಿದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ನಮ್ಮ ನಡಕ್ಕೆ ಹೊಂದಾಣಿಕೆ ಇದ್ರಪ್ಪ, ನೀವು ಕೆಲಸ ಬೇಡ್ರಿ ಅಂತೇಳಿ ಸ್ಪಷ್ಟವಾಗಿ CM DK ಅವ್ರು ಹೇಳ್ತಾ ಇದ್ದಾರೆ. ಈಗಾದರೂ ಸಹಿತ ಈ ವಿಷಯವನ್ನು ಬಿಟ್ಟು ಇವ್ರೇನು ಸಾಧನೆ ಮಾಡಿದ್ರು ಇಲ್ಲಿವರೆಗೆ ಕಾಂಗ್ರೆಸ್ಸಿಗರು ಏನು ವರ್ಕ್ ಮಾಡ್ಯಾರ, ಇನ್ನೂ ಏನು ಮಾಡಬೇಕಾಗ್ಯದ ಅನ್ನೋದ್ರ ಬಗ್ಗೆ ಇವ್ರು ಮಾತಾಡಬೇಕಾಗಿದೆ. BJP ಅವರು ಹೌದು ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ರಲ್ಲ, ಇದಷ್ಟು ಮಾಡಿರಿ, ಏನೇನು ತೋರಿಸ್ರಿ, ರೆಕಾರ್ಡ್ ಹಾಕಿ ಕೋರ್ಟ್ ಕೇಸ್ ಹಾಕಿರಿ, ತನಿಖೆಗೆ ಇದನ್ನು ಕೊಡ್ರಿ ಅಂತ ಹೇಳ್ರಿ. ಇವ್ರನ್ನ ತಪ್ಪುಗಳನ್ನೆಲ್ಲ ಹೊರಗೆ ಹಾಕಿರಿ, ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದಾವೆ, ಯಾರು ದುಡ್ಡು ಹೊಡಿತಾ ಇದ್ದಾರೆ ಅದೆಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಇವರು ಆಗ್ತಾರೆ ರೀ, ಪಕ್ಷ ಹೊಡಿತದ ಅಂತ ಕನಸುಗಳು ಕಾಣ್ತಾ ಹೊರಟ್ರೆ ಇದು ಆಗೋದು ಹೋಗೋದು BJPಗರು ಭಾಳ ನಿಂತು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ 2028 ಬಂತು, ಇನ್ನೇನು ನವಂಬರ್ 21 ದಾಟಿ ಹೋದ್ರೆ ಮುಗಿದೋಗ್ಬಿಡ್ತೀವಿ, ಹವಾನ ಮುಗಿದೋಗ್ಬಿಡ್ತು. ಮತ್ತು ಮೋಸ್ಟ್ಲಿ ನಮ್ಮ DK ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವ್ರ ಪಾರ್ಟಿ ಹೊಡ್ಕೊಂಡು ಹೋಗೋ ದಿಶೆಯೊಳಗಿಲ್ಲ. ಸಿದ್ದರಾಮಯ್ಯನ ವಿಶ್ವಾಸ ತೆಗೆದುಕೊಂಡ ಅವರು ತೃಣ ಮುಂದೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತದ್ರಿ. ಅವರ ದಂಡದ ನಾನು ಅವ್ರಿಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದೇ ಇರ್ತಾವೆ, ಸೀಕ್ರೆಟ್ ರಿಪೋರ್ಟ್ ಇದ್ದೇ ಇರ್ತಾವೆ. ಅವರು ಉಪಮುಖ್ಯಮಂತ್ರಿ ಜೊತೆಗೆ ಗೃಹ ಖಾತೆ ಆತ್ಮೀಯ ಮಿತ್ರರು ಅವ್ರಿಗೆ. ನಮ್ಮ ಏನಪ್ಪ ಅಂತಂದ್ರೆ ಅಲ್ಲಿ ಅಧಿಕಾರಿಗಳು ಸಹಿತ ಅವ್ರು ಆತ್ಮೀಯರೆಲ್ಲ, ಪರಮೇಶ್ವರಪ್ಪನವರಾಗಿರ್ಬೋದು, ಉಳಿದವರಾಯ್ತು, ಇವರೆಲ್ಲ ಅಲ್ಲಿ ಅವ್ರ ರಿಪೋರ್ಟಿಗೆ ಗೊತ್ತಿಲ್ಲದೆ ಇರ್ತಾರೆ. DK ಅವರು ಅಷ್ಟು ದಂಡರಿದ್ದಾರೆ, ಇವ್ರು ಹೇಳಿದ ತಕ್ಷಣ ಸಿಗೋದು ಹೋಗುವಂಥದ್ದು. ಮತ್ತು 50-55 ಶಾಸಕರು, 40-45 ಶಾಸಕರು ಪಕ್ಷ ಹೊಡ್ಕೊಂಡು ಬರ್ತಾರೆ. ಇದು ಸಹಿತ ಅಷ್ಟೇ ಹಗಲುಗಳಸು ಅಂತ ಹೇಳ್ಬೇಕಾಗಿದ್ದು ಮತ್ತೇನಿಲ್ಲ. ಏನೋ ಒಂದು 4-5-10 ಇದ್ದಿದ್ರೆ ಮಾಡ್ಬೋದೇನಪ್ಪ ಅಂತೇಳಿ. ತಪ್ಪೇನಾದರೂ 113 ಅಥವಾ 113ರಿಂದ 25 ತನಕ ಇದ್ದಿದ್ರೆ ನಿಶ್ಚಿತವಾಗಿ ಏನೋ ಆಗಿ ಹೋಗ್ಬಿಡ್ತೈತೇನೋ, ಒಂದು 5-10 ಇದ್ದಿದ್ರೆ. ಆದರೆ ಇವತ್ತು ಹಂಗಿಲ್ಲ. ಅದು ಅದನ್ನು ಮಾಡೋಕೆ ಇವ್ರೇನು ಮಾಡ್ತಾರೋ ಅಂತ ಇವರು ಕಲ್ಪನೆ ಕಾಣ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ BJPಗರು. ಅದು ಅಷ್ಟೇ ಸುಲಭದ ಕೆಲಸ ಅಲ್ಲ. ಆದರೂ ಕಾಂಗ್ರೆಸ್ಸಿಗೆ ಮಾತ್ರ ಸತತ ಕಾಡ್ತಾ ಇದ್ದಾರೆ ಇದರಿಂದ. DK ಆದ CM ಆದ್ರೆ ಸಿದ್ದರಾಮಯ್ಯ ಬಿಟ್ಟರು ಸತೀಶ್ ಅವರು ಅಧ್ಯಕ್ಷರಾದ್ರೆ ಇವತ್ತು ಯಾವ ಅಧ್ಯಕ್ಷದ ಚರ್ಚೆ ಇಲ್ಲ, ಮತ್ತೊಂದಿಲ್ಲ. ಯಾಕಂದ್ರೆ ಅಧ್ಯಕ್ಷಗಿರಿಯಿಂದ ಇಳಿಸಿದ ಕ್ಷಣನ ಹೊಸ ಮತ್ತು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಯದ. ಮತ್ತು ಆಗ ಸಹಜವಾಗಿನ DK ಅವರು ಹೊಸ ವಿಚಾರ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ತಮ್ಮ ಅಸ್ತಿತ್ವದ ಪ್ರಶ್ನೆ ಬರ್ತದೆ, ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬಂದಾಗ ಅವರು ಸಿಡಿದ್ನಿಲ್ಲ ಅವ್ರನ್ನ. ಹೌದು, ಮತ್ತು ನಾವು ಸುಮ್ಮನೆ ಇದ್ದೀವಪ್ಪ, ನಾವು ಮುಖ್ಯಮಂತ್ರಿ ಸ್ಥಾನದ ಬಿಟ್ಟಿವೀಗ, ಮತ್ತು ನೀವು ನಮ್ಮನ್ನು ಇದು ಕಿತ್ತುಕೊಳ್ತಾ ಇದ್ದೀರಲ್ಲ ನೀವು ನಮ್ಮ ಅಧ್ಯಕ್ಷಗಿರಿಯನ್ನು, ಮತ್ತು ಇನ್ನೊಬ್ಬ ಉಪಮುಖ್ಯಮಂತ್ರಿಯನ್ನು ಮಾಡಿ ಮತ್ತು ನಮ್ಮ ಸ್ಥಾನ ಕೆಳಗಿಳಿಸ್ತಾ ಇದ್ದೀರಲ್ಲ ಅಂತೇಳಿ ಅವರು ಮತ್ತೆ ಸಿಡಿದಿರುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈಗ ಹೈಕಮಾಂಡು ಸಹಿತ ಚಿಂತನೆ ಇಲ್ಲದ. ಒಂದು ಸಿದ್ದರಾಮಯ್ಯರು ಬಿಟ್ಟಿದ್ರೆ ರಾಷ್ಟ್ರ ಮಟ್ಟದಲ್ಲಿ OBC ಪರ ಅನ್ನುವಂಥ
ಹೆಸರು ಕೇಳ್ತದೆ. ಡಿ ಕೆ ಶಿ ಅವರು ಮುಟ್ಟಿದ್ರೆ ಪಕ್ಷ ಹೊಡ್ಕೊಳ್ಳೋದು ಕೆಲವು ಜನ ಜಿಗಿದು ಹೋಗೋ ಸಾಧ್ಯತೆಗಳಿದ್ದಾವೆ. ಅದನ್ನು ಹಾದಿ ನೋಡ್ತಾ ಇದ್ದಾರೆ ಬಿ ಜೆ ಪಿಯವರು. ಹೀಗಾಗಿ ಹೈಕಮಾಂಡ್ ಇದ್ದಿದ್ದು ಇಬ್ಬರು ಅದೇ ಸ್ಥಾನದಲ್ಲಿ ಇಟ್ಕೊಂಡು ಎಲ್ಲ ನಿಮ್ಮ ಸ್ಥಾನದಾಗ ಇರಪ್ಪ ಅಂತೇಳಿ 2022 ಚುನಾವಣೆ ಬಂದಾಗ ಮಾಡಿರತ್ತಂತ ಹೇಳ್ತಾರೆ. ಮೋಸ್ಟ್ಲಿ ಭಾಳ ಆದರೆ ಒಂದಿಷ್ಟು 4-5 ಜನ ಏನಪ್ಪ ಅಂದ್ರೆ ಭಾಳ ಕೆಲಸ ಮಾಡೋದಂತ ಒಂದು ಸಣ್ಣ ಪುಟ್ಟ ಅಲ್ಲೇ ಏನು ಮಿನಿಸ್ಟರ್ ಆಗಿದ್ದಾರೆ ಅಂತ ತೆಗಿಬೋದು. ಅದ್ರ ಉಳಿದವ್ರು ಹ್ಯಾಜಿಟೇಜ್ ಮುಂದೆ ಹೋಗ್ತಾರೆ. ಒಂದು 3-4 ಜನ ಒಳಗೆ ತೊಗೊಳ್ಳೋದು ಸಾಧ್ಯತೆಗಳಿದ್ದಾವೆ. ಅಷ್ಟು ಮಾಡಿ ಈ ಒಂದು ಏನಪ್ಪ ಕ್ಯಾಬಿನೆಟ್ ವಿಸ್ತರಣೆ ಮುಗಿಸಿ ತುರ್ತು ಇದನ್ನು ಬಂದ್ ಮಾಡ್ಬೋದು ಅಂತ ಅನಿಸ್ತೈತಿ. ಇನ್ನು ನವಂಬರ್ ಏನು ಭಾಳ ದೂರ ಇಲ್ಲ, 20 ಮುಗಿತದೆ. 21ಗೆ ಏನಾದರೂ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆದ್ರೆ ಅದೊಂದು ಪವಾಡನ ಬಿ ಜೆ ಪಿಯಿಂದ ಮೋಸ್ಟ್ಲಿ ಅದಾಗುವ ಎಲ್ಲ ಸಾಧ್ಯಗಳು ಕಡಿಮೆ ಇದಾವೆ ಅಂತ ಹೇಳ್ತಾ. ಆದ್ರೆ ಆಗಲಿ ಏನು ತಪ್ಪದ್ರಿ, ಆದ್ರೆ ಕಾಂಗ್ರೆಸ್ ಸಮಸ್ಯೆ ಬಿ ಜೆ ಪಿ ಸಮಸ್ಯೆ ನಮಗೇನು ಸಮಸ್ಯೆ ಅಂತ ನಾವು ಕೇಳ್ತಾ ಜೊತೆಗೆ ಇವ್ರು ಯಾರೋ ಆಗಲಿ ನಮ್ಮ ಜನಕ್ಕೆ ಶಿಕ್ಷಣ ಆರೋಗ್ಯ ಪೂರ್ಣ ಪ್ರಮಾಣ ಸಿಗುವಂಥ ವ್ಯವಸ್ಥೆ ಆದರೆ ಬಹಳ ಸಂತೋಷ. ಯಾಕಂದ್ರೆ ಗ್ಯಾರಂಟಿ ಬಂದ ಪರಿಹಾರ ಅಲ್ಲ ಅದು ಮತ್ತೊಮ್ಮೆ ಹೇಳ್ತಾ, ಮತ್ತು ಅದನ್ನು ಸಾಧನೆ ಅಂತ ಹೇಳೋದು ತಪ್ಪು ಅಂತ ಮತ್ತೆ ಒತ್ತಿ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸಿತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.